ರಾಶಿ ರಾಶಿ ಪ್ಲಾಸ್ಟಿಕ್ ತ್ಯಾಜ್ಯಗಳು, ಮದ್ಯದ ಟೆಟ್ರಾ ಪ್ಯಾಕೆಟ್ಗಳು, ಕಿತ್ತು ಹೋದ ಕಾರಂಜಿ, ಕರೆಂಟ್ ಇಲ್ಲ, ಪಾರ್ಕ್ ಅಲ್ಲಿ ಹೆಗ್ಗಣಗಳ ಓಡಾಟ, ಸ್ಯಾಕ್ಸೋಫೋನ್ ದಂತಕತೆಗಿಲ್ಲ ಬೆಲೆ, ಧೂಳು ಹಿಡಿದಿದೆ ಸ್ಯಾಕ್ಸೋಫೋನ್ ಆಕೃತಿ, ಕದ್ರಿ ಪಾರ್ಕ್ನ ಅವ್ಯವಸ್ಥೆ. ನೋಡುವಂತಿಲ್ಲ ಮಂಗಳೂರಿನ ಕದ್ರಿ ಪಾರ್ಕ್. ಕಾರಂಜಿ ಹಾಳಾಗೋಗಿದೆ, ಕರೆಂಟು ಇಲ್ಲ, ಹೆಗ್ಗಣಗಳ ಹಾವಳಿ. ಏನ್ ಮಾಡ್ತಾ ಇದ್ದಾರೆ ಮಂಗಳೂರಿನ ಮೇಯರ್ ಗೊತ್ತಿಲ್ಲ. ಏನ್ ಕೆಲಸ ಮಾಡ್ತಾ ಇದ್ದಾರೋ ಏನು, ಯಾಕಂದ್ರೆ ಅಷ್ಟು ಅವ್ಯವಸ್ಥೆ ಆಗರವಾಗಿದೆ. ಕಾರಂಜಿ ಹಾಳಾಗೋಗಿದೆ, ಕರೆಂಟು ಇಲ್ಲ, ಹೆಗ್ಗಣಗಳು ತುಂಬಿ ತುಳುಕ್ತಾ ಇದಾವೆ. ಅಲ್ಲಿ ಕದ್ರಿ ಪಾರ್ಕ್ ಅಂತೂ ನೋಡಂಗಿಲ್ಲ, ಕಂಪ್ಲೀಟ್ ಆಗಿ ಅವ್ಯವಸ್ಥೆಯ ಆಗರ ಆಗಿದೆ. ಆ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿತ್ತಲ್ಲ, ಅದನ್ನ ಕ್ಲೀನ್ ಮಾಡಿಸ್ಬೇಕಾಗಿತ್ತಲ್ಲ, ಅದಕ್ಕೊಂದು ಹೊಸ ರೂಪ ಕೊಡ್ಬೇಕಾಗಿತ್ತಲ್ಲ, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಆ ಕದ್ರಿ ಪಾರ್ಕ್ದು ಅಂತ ಒಮ್ಮೆ ನೋಡ್ಕೊಂಡ್ಬರೋಣ. ಅವರು ಫೋಟೋವನ್ನು ಹಾಕಿದ್ದಾರೆ. ರಾತ್ರಿ ಹೊತ್ತು ಈ ರಸ್ತೆ ದಾರಿ ಹೋಗರು ಬಂದು ಅಲ್ಲಿ ಎಣ್ಣೆಯನ್ನು ಹೊಡಿತಾ ಅಲ್ಲಿ ಬಿದ್ದಿರುವಂತಹದ್ದು. ಸ್ಟ್ಯಾಂಡರ್ಡ್ ಇಲ್ಲದ ಕಟ್ಟಡ, ಸಿಟಿ. ರಾಶಿ ರಾಶಿ ಪ್ಲಾಸ್ಟಿಕ್ ತ್ಯಾಜ್ಯಗಳು, ಕುಡಿದು ಎಸೆದ ಮದ್ಯದ ಟೆಟ್ರಾ ಪ್ಯಾಕೆಟ್ಗಳು, ಕಿತ್ತು ಹೋದ ಕಾರಂಜಿಯಲ್ಲಿ ಪೋಲಾಗುತ್ತಿರುವ ನೀರು, ನಿರ್ವಹಣೆ ಇಲ್ಲದೆ ಕಿತ್ತು ಹೋದ ವಿದ್ಯುತ್ ವೈರ್, ಕೇಬಲ್ಗಳು, ಹೆಗ್ಗಣಗಳ ಓಡಾಟ. ಅಬ್ಬಬ್ಬ, ಒಂದೆರಡು ದೃಶ್ಯಗಳಲ್ಲ. ಇದು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕದ್ರಿ ಗೋಪಾಲನಾಥ ಉದ್ಯಾನವನದ ಕತೆ. ಪಾರ್ಕ್ ಅವ್ಯವಸ್ಥೆ ನೋಡಿ ಸ್ಥಳೀಯರು ಬೇಸರ ಹೊರಹಾಕಿದ್ದಾರೆ. ಈ ಪಾರ್ಕ್ನ ಬಳಿ ಸಾರ್ವಜನಿಕರು ಬರ್ಲಿಕ್ಕೆ ಆಗ್ತದೆ. ಇವತ್ತು ಅವರು ಫೋಟೋವನ್ನು ಹಾಕಿದ್ದಾರೆ, ಅದರಲ್ಲಿ ಅವರ ಹೆಸರನ್ನು ಬರೆದಿದ್ದಾರೆ. ಅದರ ಪಕ್ಕದಲ್ಲಿ ಉಗುಳುವಂತಹದ್ದು. ಸೊ ರಾತ್ರಿ ಹೊತ್ತಾದಲ್ಲಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ರಾತ್ರಿ ಹೊತ್ತು ಈ ರಸ್ತೆ ದಾರಿ ಹೋಗರು ಬಂದು ಅಲ್ಲಿ ಎಣ್ಣೆಯನ್ನು ಹೊಡಿತಾ ಅಲ್ಲಿ ಬಿದ್ದಿರುವಂಥದ್ದು, ಈ ಏನು ಶರಾಬಿನ ಬಾಟ್ಲಿಗಳನ್ನು ಎಸೆಯುವಂಥದ್ದು. ಸೊ ಬಹಳಷ್ಟು ಅನೈತಿಕ ಚಟುವಟಿಕೆ ಆಗ್ತಾ ಇದೆ. ಇದರ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾಕೆ ಏನು ಮಾತನಾಡ್ತಿಲ್ಲ? ಅವರ ಕೊಡುಗೆಯನ್ನು ನೋಡಿದರೆ ಭಾರತ ರಾಷ್ಟ್ರದಲ್ಲಿ ನಮ್ಮ ಊರಿನ ಹೆಸರನ್ನು ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ ವ್ಯಕ್ತಿ ಶ್ರೀ ಕದ್ರಿ ಗೋಪಾಲನಾಥ್ ಅವರು. ನಮ್ಮ ಊರಿನದು ಹೆಮ್ಮೆ ಎಂದು ಹೇಳಿ ತಪ್ಪಾಗಲಿಕ್ಕಿಲ್ಲ. ಅಂತಹ ವ್ಯಕ್ತಿಗೆ ಅದು ಅನ್ಯಾಯ ಆಗ್ತಾ ಇದೆ. ತಾವು ಕೋಟಿ ಕೋಟಿ ಹಣವನ್ನು ಸ್ಮಾರ್ಟ್ ಸಿಟಿ ಯೋಜನೆ ಹೆಸರಲ್ಲಿ ತಾವು ಖರ್ಚು ಮಾಡುತ್ತೀರಿ. ನಾನು ಇವಾಗಲೇ ವ್ಯಂಗ್ಯದ ರೂಪದಲ್ಲಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ. ಅದು ಸ್ಮಾರ್ಟ್ ಸಿಟಿ ಇಂಗ್ಲೀಷ್ನಲ್ಲಿ ಆದರೆ ನಮ್ಮ ತುಳು ಭಾಷೆಯಲ್ಲಿ ಕಾರ್ಟ್ ಸಿಟಿ ಆಗ್ತದೆ. ಕಾರ್ಟ್ ಅಂತ ಹೇಳಿದರೆ ಒಂದು ಏನು, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇಲ್ಲದ ಕಟ್ಟಡ, ಕಾರ್ಟ್ ಸಿಟಿ. ಈ ಥರ ನಾನು ಇವತ್ತು ಆಡಳಿತಕ್ಕೆ ಒಂದು ಎಚ್ಚರಿಕೆ ಕೊಡ್ತೇನೆ. ಈಗ ನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇಲ್ಲ. ಕದ್ರಿ ಗೋಪಾಲನಾಥ ಅವರ ಹೆಸರಲ್ಲಿರುವ ಪಾರ್ಕನ್ನು ಕೂಡಲೇ ಸ್ವಚ್ಛ ಮಾಡಿ ಅಲ್ಲಿ ಹೊರಗಡೆ ಇಂಟರ್ಲಾಕ್ ತೆಗೆದದ್ದನ್ನು ಬಿಸಾಡಿದ್ದಾರೆ. ಒಂದು ವೇಳೆ ಎಲ್ಲ ಕಡೆದು ತೆಗೆದದ್ದು ವೇಸ್ಟ್ ಉಪಯೋಗ ಆಗದ್ದು ಎಲ್ಲ ಬಿಸಾಡುವುದಾದರೆ ಅದರ ಪಾರ್ಕಿದ ಹೆಸರು ಬದಲಾಯಿಸಿ ಅದನ್ನು ಬಿಸಾಡಲಿಕ್ಕೆ ಅಂತೇಳಿ ತಾವು ಮಾಡಿಬಿಡಿ, ಏನು ಬೇಸರ ಇಲ್ಲ. ಸ್ಯಾಕ್ಸೋಫೋನ್ ದಂತಕಥೆ. ಕಲೈಮಾಮಣಿ ಪದ್ಮಶ್ರೀ ಕದ್ರಿ ಗೋಪಾಲನಾಥ ಕರಾವಳಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ತಂದುಕೊಟ್ಟವರು. ಇಂತಹ ಕಲಾವಿದರಿಗೆ ಗೌರವ ಸಲ್ಲಿಸಲು ವರ್ಷದ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆ ಈ ಪಾರ್ಕ್ಗೆ ಕದ್ರಿ ಗೋಪಾಲನಾಥ ಉದ್ಯಾನವನ ಎಂದು ಹೆಸರಿಟ್ಟಿತ್ತು. ಗೋಪಾಲನಾಥ ಅವರ ಚಿತ್ರ ಹೊಂದಿರುವ ಮಂಟಪವನ್ನ ನಿರ್ಮಿಸಿದೆ. ಸ್ಯಾಕ್ಸೋಫೋನ್ ಪ್ರತಿಕೃತಿ ರಕ್ಷಿಸಲು ಅಳವಡಿಸಿರುವ ಗಾಜಿನ ಬಾಕ್ಸ್ ಕಸದಿಂದ ತುಂಬಿದ್ದರೂ ಕ್ಲೀನ್ ಮಾಡಿಸಿಲ್ಲ. ಇಡೀ ಕರಾವಳಿಗೆ ಒಂದು ಹೆಮ್ಮೆಯ ಕದ್ರಿ ಗೋಪಾಲನಾಥ ಸ್ಯಾಕ್ಸೋಫೋನಲ್ಲಿ ಇಡೀ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂಥ ಒಂದು ಅವರ ಹೆಸರಿಗೆ ಇದೊಂದು ಪಾರ್ಕ್ ಮಾಡಿದ್ದಾರೆ. ಬಟ್ ಅವರ ಇದಕ್ಕೆ ನಿಜವಾಗಿ ಒಂದು ಅವಮಾನ ಅಂತೇಳಿ, ನಾನು ಕರಾವಳಿಗೂ ಅವಮಾನ, ಅವರ ಹೆಸರಿಗೂ ಅವಮಾನ. ಇನ್ನೊಂದು ಬೇಸರ ಸಂಗತಿ ಅಂದರೆ ಅವರ ಮಗ ಮಣಿಕಾಂತ್ ಕದ್ರಿ ಭಾರತದಲ್ಲಿ ಅತ್ಯಂತ ದೊಡ್ಡ ಸಂಗೀತ ನಿರ್ದೇಶಕರಾಗಿದ್ದಾರೆ. ಕರಾವಳಿಗೆ ಆಗ ಬರ್ತಾ ಇದ್ದಾರೆ. ಅವರು ಸಹ ಇದು ತಂದೆ ಹೆಸರಲ್ಲಿದ್ದ ಒಂದು ಪಾರ್ಕಿಗೆ ಒಂದು ಅಭಿವೃದ್ಧಿಪಡಿಸಲು ಅಥವಾ ನಿರ್ವಹಣೆಗೆ ಯಾವುದು ಇಂಟ್ರೆಸ್ಟ್ ತಗೊಳ್ಳುತ್ತಿಲ್ಲ. ಅದು ಒಂದು ಬೇಸರ ಸಂಗತಿ ಅಂತ ಹೇಳ್ಬೋದು. ಈ ಒಂದು ಪ್ರದೇಶ ಒಂಥರ ಏನಾಗಿದೆ ಅಂತ ಹೇಳಿದರೆ ಪಾಳು ಬಿಟ್ಟ ಸ್ಥಿತಿಯಲ್ಲಿದೆ, ಮೇಂಟೆನೆನ್ಸ್ ಇಲ್ಲ. ಅದು ಅಲ್ಲದೆ ಇನ್ನು ನಾಗರಿಕರು ಕೂಡ ಈ ಒಂದು ಉದ್ಯಾನವನಕ್ಕೆ, ಅಂದರೆ ಸಾರ್ವಜನಿಕ ಉದ್ಯಾನವನ ಅಂತ ಹೇಳುವಾಗ ಅವರು ಸೀದಾ ಬಂದು ಕುಡಿದು ಅಲ್ಲಲ್ಲಿ ಬಾಟ್ಲಿಗಳನ್ನು ಎಸ್ದು ಗಲೀಜು ಮಾಡಿ ಹೋಗ್ತಾರೆ. ಸೊ ಅಷ್ಟು ಒಳ್ಳೆ ಕಲಾವಿದರ ಒಂದು ಸ್ಥಾನದಲ್ಲಿ ಇದ್ದು ಅಲ್ಲಿ ಹಾಗೆ ಗಲೀಜು ಮಾಡುವಂಥದ್ದು ಒಂದು ಒಳ್ಳೆಯ ವಿಷಯವಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನು ಕೇಳಿಕೊಳ್ತೇನೆ. ತಕ್ಷಣ ಪಾಲಿಕೆ ಈ ಬಗ್ಗೆ ಮುತುವರ್ಜಿ ವಹಿಸಿ ಪಾರ್ಕ್ ಶುಚಿಗೊಳಿಸಬೇಕಾಗಿದೆ. ಆಗ ಮಾತ್ರ ಮಹಾನ್ ಕಲಾವಿದ ಕದ್ರಿ ಗೋಪಾಲನಾಥ ಅವರಿಗೆ ನಿಜವಾಗಿ ಗೌರವ ಸಲ್ಲಿಸಿದಂತಾಗುತ್ತದೆ.
ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್, ದೊಡ್ಡವರ ಹೆಸರಲ್ಲಿ ಪಾರ್ಕ್ಗಳನ್ನ ಮಾಡಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಮಾಡಬೇಕು ಈ ಪಾರ್ಕ್ಗಳನ್ನ ಅಂತ? ಖಂಡಿತ ಇದೇ ಒಂದು ಮೂಲಭೂತ ಪ್ರಶ್ನೆಯನ್ನ ಜನಸಾಮಾನ್ಯರು ಎತ್ತಾ ಇದ್ದಾರೆ. ಯಾಕಂದ್ರೆ ಕಲೈ ಮಾಮಣಿ ಎಂದೇ ಬಿರುದಾಂಕಿತವಾಗಿರುವಂತಹ ಕದ್ರಿ ಗೋಪಾಲನಾಥ್ ಅವರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಚಾಪನ್ನ ಬಿತ್ತರಿಸಿದವರು. ವಿದೇಶಿ ವಾದ್ಯವನ್ನ ಹೀಗೂ ಕೂಡ ಬಳಸಬಹುದು ಅಂತ ಹೇಳಿ ವಿಶ್ವಕ್ಕೆ ತೋರಿಸಿದಂತ ಮಹಾನ್ ಕಲಾವಿದ. ಅಂತವರ ಹೆಸರನ್ನ ಒಂದು ಕದ್ರಿಯ ಪಾರ್ಕ್ಗೆ ಇಟ್ಲಾಗಿದೆ. ಮಲ್ಲಿಕಟ್ಟೆಯಲ್ಲಿರುವಂತಹ ಪಾರ್ಕ್ ಇದು. ಆದ್ರೆ ಆ ಹೆಸರು ಇಟ್ಟ ಬಳಿಕ ಅದರ ಯಾವ ಕೆಲಸವನ್ನ ಮಾಡಿಲ್ಲ. ಒಂದು ಕಸವನ್ನ ಹೆಕ್ಕುವಂತ ಕೆಲಸವನ್ನು ಕೂಡ ಮಹಾನಗರ ಪಾಲಿಕೆ ಮಾಡಿಲ್ಲ. ಇವತ್ತು ಕದ್ರಿಯ ಪಾರ್ಕ್ ಅನ್ನ ನೋಡೋದಾದ್ರೆ ಅಲ್ಲಿ ಹೋಗೋಕು ಕೂಡ ಜನ ಅಂಜಿಕೆ ಪಡ್ತಾರೆ. ಯಾಕಂದ್ರೆ ಅಲ್ಲಿ ಕುಡುಕರೆ ತುಂಬಿ ಹೋಗಿದ್ದಾರೆ. ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮಯವಾಗಿದೆ. ಅಲ್ಲಿ ಒಂದು ಕಾರಂಜಿಯನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಕಾರಂಜಿ ಹಾರ್ತಾ ಇಲ್ಲ, ಅದು ನೀರಲ್ಲಿ ಹರಿತಾ ಉಂಟು. ಆ ತರ ಒಂದು ಪರಿಸ್ಥಿತಿ ಅಲ್ಲಿದೆ. ಆ ಪಕ್ಕದಲ್ಲೇ ಗ್ರಂಥಾಲಯ ಇದೆ. ಗ್ರಂಥಾಲಯಕ್ಕೆ ಓದೋಕೆ ಬರೋರು ಸುಮಾರಷ್ಟು ಜನ ಅದರ ಅವ್ಯವಸ್ಥೆಯನ್ನ ಕಂಡು ಈಗಾಗಲೇ ಪಾಲಿಕೆಗೆ ಮನವಿಯನ್ನ ಮಾಡಿದ್ದಾರೆ. ಶಾಸಕರಿಗೆ ಕೂಡ ಮನವಿ ಮಾಡಿದ್ದಾರೆ. ಇದನ್ನ ಸರಿ ಮಾಡ್ಬೇಕಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ತನಕ ಅಂತ ಯಾವುದೇ ಒಂದು ಕೆಲಸವನ್ನ ಪಾಲಿಕೆ ಮಾಡಿಲ್ಲ. ಅದರ ಜೊತೆಗೆ ಕದ್ರಿ ಗೋಪಾಲನಾಥ್ ಅಂತ ಹೇಳಿದ್ರೆ ಸಾಕಷ್ಟು ಹೆಸರನ್ನ ಮಾಡಿದಂತವರು. ಜೊತೆಗೆ ಅವರ ಅಭಿಮಾನಿ ವರ್ಗವು ಕೂಡ ಚೆನ್ನೈಯಲ್ಲಿದೆ, ಇಡೀ ಕರ್ನಾಟಕದಲ್ಲಿದೆ. ಅವರ ಮಗ ಕೂಡ ಮಣಿಕಾಂತ್ ಕದ್ರಿ ಅಂತ ಹೇಳಿ ಪ್ರಖ್ಯಾತ ಸಂಗೀತ ನಿರ್ದೇಶಕರು ಕೂಡ ಹೌದು. ಆದ್ರೆ ಯಾರು ಕೂಡ ಆ ಪಾರ್ಕ್ ಅನ್ನ ಉಳಿಸುವಂತ ಕೆಲಸಕ್ಕೆ ಮುಂದೆ ಹೋಗ್ತಾ ಇಲ್ಲ. ಅವರ ಹೆಸರನ್ನ ಅಲ್ಲಿ ಮಸಿ ಬಳಿಲಾಗ್ತಾ ಇದೆ. ಹೆಸರಿಗೆ ಸಂಪೂರ್ಣವಾಗಿ ಅವಮಾನ ಮಾಡಲಾಗ್ತಾ ಇದೆ. ಆದ್ರೂ ಕೂಡ ಅದನ್ನ ಶುಚಿಗೊಳಿಸುವಂತ ಕೆಲಸವನ್ನ ಮಾಡಿಲ್ಲ. ಆ ಮಂಗಳೂರಿನ ಸ್ಮಾರ್ಟ್ ಸಿಟಿಯಲ್ಲಿ ನಿರ್ಮಾಣದಂತಹ ಬಹುತೇಕ ಕಾಮಗಾರಿಗಳ ಅವ್ಯವಸ್ಥೆ ಕೂಡ ಒಂದು ಸುಂದರವಾಗಿ ಮಾಡ್ತಾರೆ. ಆದ್ರೆ ಅದರ ಮೇಂಟೆನೆನ್ಸ್ ಮಾಡಲ್ಲ. ಆ ಮಾಡುವಂತಹ ಉದ್ದೇಶವಾದ್ರೂ ಏನು ಅನ್ನೋ ಪ್ರಶ್ನೆಯನ್ನ ಜನರು ಎತ್ತಾ ಇದ್ದಾರೆ. ಮಂಗಳೂರು ನಗರದಲ್ಲಿ ಸಾಕಷ್ಟು ಪಾರ್ಕ್ಗಳಿವೆ. ದೊಡ್ಡ ದೊಡ್ಡ ಕೆಲಸವನ್ನ ಸ್ಮಾರ್ಟ್ ಸಿಟಿ ಅವರು ಮಾಡಿದ್ದಾರೆ. ಎಲ್ಲವೂ ಕೂಡ ಆಗಿದೆ. ಸುಂದರೀಕರಣ ಕೆಲಸ ಮಾಡುವಂತ ಕೆಲಸಗಳು ಕೂಡ ಆಗಿದೆ. ಅದರ ಫಾಲೋ ಅಪ್ ಏನು, ಅದರ ನೆಕ್ಸ್ಟ್ ಪ್ರೊಸೀಜರ್ ಏನು, ನೆಕ್ಸ್ಟ್ ಅದರ ನಿರ್ವಹಣೆ ಯಾರು ಮಾಡ್ತಾರೆ ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಯಾವುದು ಕೂಡ ಇಲ್ಲ, ಶೂನ್ಯ ಆಗಿದೆ. ಕದ್ರಿ ಗೋಪಾಲನಾಥ್ ಅವರ ಹೆಸರಲ್ಲಿ ದೊಡ್ಡದಾದ ಪಾರ್ಕ್ ಅಲ್ಲಿ ಆಗಿದೆ, ನಿರ್ಮಾಣ ಮಾಡಲಾಗಿದೆ. ಎಲ್ಲವೂ ಕೂಡ ಸುಂದರೀಕರಣ ಆಗಿದೆ. ಆದ್ರೆ ಪಾರ್ಕ್ ನಿರ್ಮಾಣದ ಬಳಿಕ ಯಾವುದೇ ಒಂದು ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಇನ್ನಾದ್ರೂ ಪಾಲಿಕೆ ಎಚ್ಚೆತ್ತುಕೊಳ್ಳುತ್ತಾ ಕಾದ್ ನೋಡ್ಬೇಕಾಗಿದೆ. ಅಲ್ಲಿ ನೋಡಿದ್ರೆ ಬರೀ ಅನೈತಿಕ ಚಟುವಟಿಕೆಗಳ ತಾಣ, ಕುಡುಕರ ತಾಣ ಆಗೋಗಿದೆ. ಅವ್ರ ಹೆಸರನ್ನ ತೆಗೆದುಬಿಟ್ಟು ಅವ್ರ ಹೆಸರಲ್ಲಿ ಇಟ್ಟಿರುವಂತಹ ಸ್ಯಾಕ್ಸೋಫೋನ್ಗಳನ್ನೆಲ್ಲ ತೆಗೆದುಬಿಟ್ಟು ಅಟ್ಲೀಸ್ಟ್ ಡಂಪಿಂಗ್ ಯಾರ್ಡ್ ಮಾಡಕ್ಕೆ ಏನಂತ ಇವ್ರಿಗೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತ. ಖಂಡಿತ ಅಂತ ಒಂದು ಪ್ರಶ್ನೆ ಅವರ ಅಭಿಮಾನಿಗಳು ಎತ್ತಾ ಇರುವಂತದ್ದು. ಅಲ್ಲಿ ಕದ್ರಿ ಗೋಪಾಲನಾಥ್ ಅವರ ಸ್ಮರಣೆಗೋಸ್ಕರ ಒಂದು ಸ್ಯಾಕ್ಸೋಫೋನ್ ಪ್ರತಿಕೃತಿಯನ್ನ ಚಿತ್ರವನ್ನ ಕೂಡ ಅಲ್ಲಿ ಇಡ್ಲಾಗಿದೆ. ಅದರ ಮಾದರಿಯನ್ನು ಕೂಡ ಇಡ್ಲಾಗಿದೆ. ಆದ್ರೆ ಅಲ್ಲಿ ಹೋದ ತಕ್ಷಣವಾಗಿ ಇದೊಂದು ಅವರಿಗೆ ಮಾಡಿದಂತಹ ಘೋರ ಅವಮಾನ ಅಂತ ಹೇಳಿ ಯಾರು ಕೂಡ ಹೇಳ್ತಾರೆ. ಯಾಕಂದ್ರೆ ಅವರ ತವರ್ನೆಲ ಇದು. ಕದ್ರಿ ಅನ್ನೋದು ಅವರ ಜನ್ಮಭೂಮಿ. ಆ ಜನ್ಮಭೂಮಿಯಲ್ಲೇ ಇಂತಹದೊಂದು ಘೋರ ಅವಮಾನ ಕೂಡ ಆಗಿದೆ. ಈ ಹಿಂದೆ ಕೂಡ ಅಲ್ಲಿ ಒಂದು ರೀತಿಯಾಗಿ ಡಂಪಿಂಗ್ ಯಾರ್ಡ್ ಇತ್ತು ಮತ್ತು ಅದನ್ನ ಸುಂದರೀಕರಿಸಿಕೊಳ್ಳುವ ಆ ನಿಟ್ಟಿನಲ್ಲಿ ಸುಮಾರು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಪಾರ್ಕ್ ನಿರ್ಮಾಣ ಆಗಿದೆ, ಅಲ್ಲಿ ಬೆಂಚ್ಗಳೆಲ್ಲ ಆಗಿದೆ, ಸುಂದರೀಕರಣಗೊಳಿಸುವಂತ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಆದ್ರೆ ಆ ಬಳಿಕ ಅದರ ನಿರ್ವಹಣೆ ಇಲ್ಲ. ಎಲ್ಲೂ ಕೂಡ ಕಸ ಕಡ್ಡಿಗಳು ತುಂಬಿ ಹೋಗಿದೆ. ಆ ಪಾರ್ಕಿಗೆ ಹೋಗುವಂತ ಜನರು ಕೂಡ ಯೋಚನೆ ಮಾಡಬೇಕು. ಅಲ್ಲಲ್ಲಿ ಆ ಡಸ್ಟ್ ಬಿನ್ ಗಳನ್ನ ಇಟ್ಟರು ಕೂಡ ಜನ ಎಲ್ಲೆಂದರಲ್ಲಿ ಕಸವನ್ನ ಎಸೆಯ್ತಾ ಇದ್ದಾರೆ. ಈಗ ಹೋದ್ರೂ ಕೂಡ ಅಲ್ಲಿ ಸುಮಾರು 100ರಷ್ಟು ಬಿಯರ್ ಬಾಟಲ್ಗಳು ಕೂಡ ಇದೆ. ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ನಡೆದಿರುವಂತಹ ಕುರುಹು ಕೂಡ ಇದೆ. ಹಾಗಾಗಿ ಪಾಲಿಕೆ ಇದರ ಬಗ್ಗೆ ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕಿರುವಂತದ್ದು. ಧರ್ಮದ ವಿಚಾರಗಳೇನಾದ್ರೂ ಬಂದ್ರೆ, ಅಲ್ಲಿ ಏನಾದ್ರೂ ಗಲಾಟೆಯ ವಿಚಾರಗಳು ಬಂದ್ರೆ ಅದ್ರಲ್ಲಿ ಆ ಒಂದು ವಿಚಾರ ಇಟ್ಕೊಂಡು ಉದ್ದುದ್ದ ಭಾಷಣ ಬಿಗಿತಾರೆ ಅಲ್ಲಿನ ರಾಜಕಾರಣಿಗಳು. ಇಂಥವೆಲ್ಲ ಕಾಣಿಸಲ್ವಂತ, ಇದ್ರ ಬಗ್ಗೆ ಗಮನಕ್ಕೆ ಹೋಗಲ್ವಂತ ಅವ್ರಿಗೆ? ಕರಾವಳಿಯ ಪ್ರಮುಖ ಸಮಸ್ಯೆ ಇದು. ಯಾಕೆಂದ್ರೆ ಜನ ಇಲ್ಲಿ ಹೇಗೆ ರೆಸ್ಪಾಂಡ್ ಆಗ್ತಾರೆ ಅದರ ಪ್ರಯೋಜನವನ್ನ ಇಲ್ಲಿನ ರಾಜಕಾರಣಿಗಳು ಪಡೆದುಕೊಳ್ತಾರೆ. ಅಭಿವೃದ್ಧಿಯ ವಿಚಾರದಲ್ಲಿ ಇಂಥ ವಿಚಾರದಲ್ಲಿ ಇಲ್ಲಿನ ಜನ ಪ್ರಶ್ನೆ ಮಾಡೋದು, ಹೋರಾಟ ಮಾಡೋದು ಬಹಳಷ್ಟು ಕಡಿಮೆ. ಬೇರೆ ಧಾರ್ಮಿಕ ವಿಚಾರಗಳಾದ್ರೆ ಜನರು ಹೋರಾಟ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ಇದೇ ಒಂದು ಲಾಭವನ್ನ ಇಲ್ಲಿನ ರಾಜಕಾರಣಿಗಳು ಪಡೆದುಕೊಳ್ತಾರೆ. ಯಾಕೆಂದ್ರೆ ಅಭಿವೃದ್ಧಿ ಮಾಡಿದ್ರೆ, ಇಂಥ ವಿಚಾರ ಬಗ್ಗೆ ಧ್ವನಿ ಎತ್ತಿದ್ರೆ ಅವರಿಗೆ ಓಟುಗಳು ಸಿಗೋದು ಕಡಿಮೆ ಅಂತ ಹೇಳಿ ಅವರಿಗೂ ಕೂಡ ಗೊತ್ತು. ಹಾಗಾಗಿ ಅದೇ ಒಂದು ಪ್ರಯೋಜನ ಇಟ್ಕೊಂಡು
ಇಟ್ಕೊಂಡು ರಾಜಕಾರಣಿಗಳು ಕೂಡ ಇಂಥದ್ದೇ ಒಂದು ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ಸದ್ಯ ಆ ಪಾರ್ಕ್ ಮಂಗಳೂರಿನ ರಾಜರಸ್ತೆಯಲ್ಲಿರುವಂಥದ್ದು, ಮಲ್ಲಿಕಟ್ಟೆ, ಕದ್ರಿ ಅನ್ನುವಂಥದ್ದು ಸಾಕಷ್ಟು ಜನರಿರುವಂಥದ್ದು, ಸಾಕಷ್ಟು ಅಲ್ಲಿ ಉದ್ದಿಮೆಗಳು ಕೂಡ ಇದೆ ಮತ್ತು ಮಂಗಳೂರಿನ ಅತ್ಯಂತ ಪ್ರಸಿದ್ಧವಾದ ಪ್ರಖ್ಯಾತವಾದ ಏರಿಯಾಗಳಲ್ಲಿ ಕದ್ರಿ ಕೂಡ ಒಂದು ಅಂತ ಹೇಳಿ ಒಂದು ಹೆಸರುವಾಸಿಯನ್ನು ಪಡ್ಕೊಂಡಿರುವಂಥದ್ದು. ಅಕ್ಕಪಕ್ಕ ಕಾಲೇಜ್ಗಳು ಕೂಡ ಇದೆ, ಮೆಡಿಕಲ್ ಅಂದ್ರೆ ಆಸ್ಪತ್ರೆಗಳು ಕೂಡ ಇದೆ. ಆದ್ರೆ ಆ ಪಾರ್ಕ್ಗೆ ಯಾರಾದ್ರೂ ಬಂದ್ರೆ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿಯನ್ನ ವಿಹಾರವನ್ನ ಪಡೆದುಕೊಳ್ಳೋಣ ಅಂತ ಹೇಳಿ ಪಾರ್ಕಿನ ಒಳಭಾಗಕ್ಕೆ ಹೋದ್ರೆ ಅವರಿಗೆ ಅಲ್ಲಿ ಆಗುವಂತದ್ದು ನೈಜವಾದ ನರಕ ದರ್ಶನವಾಗಿದೆ. ಹಾಗಾಗಿ ಮಂಗಳೂರಿನ ದಕ್ಷಿಣ ಕ್ಷೇತ್ರದ ಶಾಸಕರು ವೇದವ್ಯಾಸ ಕಾಮತ್ ಅವರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅಲ್ಲಿನ ಮಾಜಿ ಕಾರ್ಪೊರೇಟರ್ ಕದ್ರಿ ಮನೋಹರ್ ಶೆಟ್ಟಿ ಅವರ ವಿಶೇಷವಾದ ಮುತುವರ್ಜಿಯಿಂದ ಅಲ್ಲಿ ಕದ್ರಿ ಗೋಪಾಲನಾಥ್ ಅಂತ ಹೇಳಿ ಪಾರ್ಕ್ಗೆ ಹೆಸರಿಡಲಾಯಿತು. ಅವರ ಮುತುವರ್ಜಿಯಿಂದ ಅಲ್ಲಿ ಹೆಸರನ್ನು ಇಡಲಾಯಿತು. ಆದ್ರೆ ಆ ಬಳಿಕವಾಗಿ ಈಗ ಆ ಸದಸ್ಯ ಅಂದ್ರೆ ಅವರು ಮಾಜಿ ಕಾರ್ಪೊರೇಟರ್ ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಅವರು ಕೂಡ ಒಂದು ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ದುರಾದೃಷ್ಟ ಅಂತ ಹೇಳಿದ್ರೆ ಯಾರು ಕೂಡ ಅದರ ಬಗ್ಗೆ ಗಮನ ಹರಿಸೋಕೆ ಮುಂದಾಗ್ತಾ ಇಲ್ಲ. ಪೃಥ್ವಿ, ಅಲ್ಲ, ಇವ್ರಿಗೆಲ್ಲ ಮೇಂಟೈನ್ ಮಾಡಕ್ಕಾಗಲ್ಲ ಅಂದ್ರೆ ಮಂಗಳೂರಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ, ಅವ್ರಿಗಾದ್ರೂ ಹೇಳಿದ್ರೆ ಮೇಂಟೈನ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಇವ್ರದ ನಿರ್ಲಕ್ಷ್ಯ, ಬೇಜವಾಬ್ದಾರಿ, ಇದೊಂದೇ ವಿಚಾರದಲ್ಲೆಲ್ಲ ಸಾಕಷ್ಟು ಪ್ರಕರಣಗಳನ್ನ ತೋರಿಸ್ತಾನೆ ಇರ್ತೀರಾ ಕಿಶನ್. ಅಟ್ಲೀಸ್ಟ್ ಉದ್ಯಮಿಗಳಾದ್ರೂ ಇಂಟ್ರೆಸ್ಟ್ ಏನಾದ್ರೂ ತಗೊಂಡ್ಬಿಟ್ಟು ನೀವು ಉದ್ಧಾರ ಮಾಡಿ ಅಂದ್ರೆ ಅವರಾದ್ರೂ ಅಖಾಡಕ್ಕೆ ಇಳಿತಾರೇನೋ. ಖಂಡಿತ, ಯಾಕೆಂದ್ರೆ ಖಾಸಗಿ ಅವರಿಗೆ ಕೊಟ್ರೆ ಅವರು ಖಂಡಿತವಾಗಿ ಇದನ್ನ ಶುಚಿಗೊಳಿಸುವಂತದ್ದು ಮತ್ತೆ ಕಾಲಕ್ಕೆ ಅದರ ಮೇಂಟೆನೆನ್ಸ್ ಮಾಡುವಂತ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಅದಕ್ಕೂ ಕೂಡ ನಿರಾಸಕ್ತಿ ಅಧಿಕಾರಿಗಳಿಂದ ಎದ್ದು ಕಾಣ್ತಾ ಇದೆ. ಮಂಗಳೂರಲ್ಲಿ ಸಮಸ್ಯೆಗಳ ಆಗರವೇ ಕೂಡ ಇದೆ. ಯಾಕಂದ್ರೆ ಪಾಲಿಕೆಯಲ್ಲಿ ಈ ಚುನಾವಣೆ ಆಗಿಲ್ಲ, ಅಲ್ಲಿ ಪಾಲಿಕೆಯಲ್ಲಿ ಆಡಳಿತ ಪಕ್ಷ ಇಲ್ಲ, ಅಧಿಕಾರಿಗಳೇ ಎಲ್ಲವನ್ನ ಕಾರ್ಯನಿರ್ವಹಿಸಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಆ ಪಾರ್ಕ್ನ ಪರವಾಗಿ ಹೋರಾಟ ಮಾಡುವಂತವರು, ಪಾರ್ಕಿನ ಪರವಾಗಿ ಧ್ವನಿ ಎತ್ತುವಂತವರು ಸಾಕಷ್ಟು ಬಾರಿ ಆಗ್ರಹವನ್ನ ಮಾಡಿದ್ದಾರೆ. ನಿಮ್ಗೆ ಆಗದಿದ್ರೆ ಖಾಸಗಿ ಅವರಿಗೆ ಬಿಟ್ಟುಕೊಡಿ, ಖಾಸಗಿಯ ಸಂಸ್ಥೆಗಳು ಸಾಕಷ್ಟಿವೆ ಅದನ್ನ ನಿರ್ವಹಣೆ ಮಾಡುವಂತವರು ಮತ್ತೆ ಅದನ್ನ ಸುಂದರೀಕರಣಗೊಳಿಸುವಂತ ಎಲ್ಲ ಕೆಲಸಗಳನ್ನು ಕೂಡ ಅವರು ಮಾಡ್ತಾರೆ. ಇಂತಿಷ್ಟು ಫೀಸ್ ಅನ್ನ ತೆಗೆದುಕೊಳ್ಬಹುದು, ಆದ್ರೆ ಅದರಿಂದ ಲಾಭ ಪಡೆದುಕೊಳ್ಳುವವರ ಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿ ಇದೆ. ಅವರಿಗಾದ್ರೂ ಬಿಟ್ಟು ಕೊಡಿ ಅನ್ನೋ ಬಗ್ಗೆ ಸಾಕಷ್ಟು ಆಗ್ರಹಗಳನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ದರ್ಶನ್ HV ಬಳಿ ಕೂಡ ಒಂದು ನಿಯೋಗ ಹೋಗಿ ಮನವಿ ಮಾಡಿದೆ. ಆ ಮಲ್ಲಿಕಟ್ಟೆಯಲ್ಲಿ ಈ ರೀತಿಯಾಗಿ ಒಂದು ಪಾರ್ಕ್ ಪಾಳು ಬಿದ್ದಿದೆ, ನರಕದ ಕೊಂಪೆಯಾಗಿದೆ, ಅವರ ಆ ಪಾರ್ಕ್ ಅನ್ನ ಸುಂದರಿ ಮಾಡಿ ಅನ್ನೋ ಸಾಕಷ್ಟು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಆದ್ರೆ ಯಾರಿಗೂ ಕೂಡ ಈಗ ಟೈಮ್ ಇಲ್ಲ. ಹಾಗಾಗಿ ಕದ್ರಿ ಪಾರ್ಕ್ ಈ ರೀತಿಯ ಅವ್ಯವಸ್ಥೆಯ ಗೂಡಾಗಿರುವಂತದ್ದು. ಪೃಥ್ವಿರಾಜ್, ನೋಡೋಣ, ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಕ್ರಮ ಕೈಗೊಂಡು ಅದನ್ನ ಸರಿಯಾಗಿ ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನ ಅಲ್ಲಿನ ನಗರ ಪಾಲಿಕೆ ಮಾಡುತ್ತಾ ಅನ್ನುವಂಥದ್ದು. ಧನ್ಯವಾದ ಕಿಶನ್, ನಿಮ್ಮೆಲ್ಲ ಮಾಹಿತಿಗಾಗಿ.